ಒಂದು ಫ್ಯಾಮಿಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಮಗು ಮಾತ್ರ ಇದೆ, ಅದೇ ಒಂದು 50,000 ರೂಪಾಯಿ ಸಂಬಳ ಇದೆ. ಇವ್ರಿಗೆ ಯಾವ ಥರ ಬಜೆಟ್ ಹಾಕ್ಬೋದು, ಇವ್ರು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 40 ಇಯರ್ಸ್ 50 ಇಯರ್ಸಲ್ಲಿ ಒಂದು ಲಮ್ಸಮ್ ಅಮೌಂಟ್ನ ಅವ್ರ ಮಕ್ಳಿಗೂ ಕೊಡ್ಬೋದು. ಅದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ಬಜೆಟಿಂಗೇ ಈ ವಿಡಿಯೋ ನೋಡ್ತಾ ಇರೋದು. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಆ್ಯಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವತ್ತೊಬ್ಬರು 50,000 ಸ್ಯಾಲ್ರಿ ತೊಗೊತಾ ಇದ್ದಾರೆ ಅಂದರೆ ಅವ್ರು ಯಾವ ಥರ ಬಜೆಟಿಂಗ್ ಮಾಡ್ಬೋದು ಅಂತಲೇ ಇದ್ರಲ್ಲಿ ನೋಡ್ತಾ ಇರೋದು. ಸೊ ಇವಾಗ ನಾವು ಏನು ನೋಡಬೇಕಂದ್ರೆ, ಲೆಟ್ಸೇ ನೀವು ಅದು 2025 ಮುಗಿತಾರೆ, 2026 ಅಂತಲೂ ಇಟ್ಕೊಳ್ಳಿ. ಅದರಲ್ಲಿ ಬಂದು ಒಂದು 30 ವಯಸ್ಸಿನ ವ್ಯಕ್ತಿ, ಇವಾಗ ನಾನು ಹೇಳ್ತಾ ಇರೋದು ಒಂದು 30 ಇಯರ್ಸ್ ಮದುವೆ ಆಗಿದೆ, ಇವಾಗಲೇ ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳೋಣ, ಇಲ್ಲ ಮಗು ಇಲ್ಲ ಅಂತ ಕೂಡ ಇಟ್ಕೊಬೋದು. ಒಂದು 30 ವಯಸ್ಸಲ್ಲಿ ಅವ್ರ ಜರ್ನಿನ 50,000 ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವೈಫ್ ಸಂಪಾದನೆ ಇಲ್ಲದೆ ಅವ್ರದ್ದು ಒಂದು 50,000 ಮಾತ್ರ ಸ್ಯಾಲ್ರಿ ತೊಗೊತಾ ಇದೆ ಅಂದರೆ ಅವ್ರು ಯಾವ ಥರ ಬಜೆಟ್ ಮಾಡ್ಬೋದು ಅಂತ ನಾವು ನೋಡೋಣ. ಸೊ ಲೆಟ್ಸೇ ನ್ಯೂಲಿ ಮ್ಯಾರಿಡು, ಇವಾಗ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸ್ಯಾಲ್ರಿ ಮಾತ್ರ ನೋಡಿದ್ರೆ ಲೆಟ್ಸೇ 50,000 ಅವ್ರ ಸ್ಯಾಲ್ರಿ. 2025 ಅಂದರೆ 2026 ಸ್ಟಾರ್ಟಿಂಗ್ ಅಂತಲೂ ಇಟ್ಕೊಬೋದು. ಸೊ ಇವಾಗ ಪ್ರಾವಿಷನ್ ಅಂತ ಸ್ಟಾರ್ಟ್ ಮಾಡುವಾಗ ಒಂದು 6,000 ರುಪೀಸ್ ಪ್ರಾವಿಷನ್ಗೆ ಮಾತ್ರ ಆಗುತ್ತೆ. ನಾನು ಹೇಳ್ತಾ ಇರೋದು ದಿನಸಿ ಸಾಮಾನು ಅದಕ್ಕೆಲ್ಲ. ಸೊ ಆಮೇಲೆ ರೆಂಟು ಲೆಟ್ಸೇ ಸಿಂಗಲ್ ಬೆಡ್ರೂಮ್ 1 BHK. ಸೊ ಒಂದು 1 BHK ತೊಗೊತಾ ಇದ್ದಾರೆ ಅಂದರೆ ಇವತ್ತು ಬ್ಯಾಂಗ್ಳೂರು ಸಿಟಿಲಿ ತೊಗೊಳಕ್ಕಾಗಲ್ಲ. ಸ್ವಲ್ಪ ಎಕ್ಸ್ಟೀರಿಯರಲ್ಲಿ ಒಂದು 8,000 to 10,000 ರೇಂಜ್ ಒಳಗೆ ಸಿಂಗಲ್ ಬೆಡ್ರೂಮ್ ಸಿಗುತ್ತೆ. ಡಬಲ್ ಬೆಡ್ರೂಮ್ ಅಲ್ಲ, ಸಿಂಗಲ್ ಬೆಡ್ರೂಮ್ ಒಂದು 8,000 to 10,000 ಒಳಗೆ ಸಿಗುತ್ತೆ. ಸೊ 9,000 ಅಂತ ಆವ್ರೇಜಾಗಿ ಹಾಕಿದ್ದೀನಿ ವಿತ್ ಮೇಂಟೆನೆನ್ಸ್. ಸೊ ಒಂದು ಸಿಂಗಲ್ ಬೆಡ್ರೂಮ್ ಒಂದು 9,000 ರುಪೀಸ್ ತೊಗೊತಾ ಇದ್ದಾರೆ. ಪೆಟ್ರೋಲಿಗೆ ಹೇಗೋ ಹೋಗಿ ಬರೋಕ್ಕೆ ಒಂದು 2,000 ರುಪೀಸ್ ಅಂತ ಗಾಡಿಗೆ ಪೆಟ್ರೋಲು. EB ಚಾರ್ಜಸ್ ಸೆಪ್ರೇಟಾಗಿ ಮನೆಗೆ ಹೋಗೋವಾಗ ತಿಂಗಳಾದರೆ EB ಬಿಲ್ ಬರುತ್ತೆ ಒಂದು 1,500 to 2,000 ಒಳಗೆ. ಇವಾಗ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಟೋಮ್ಯಾಟಿಕ್ಕಾಗಿ AC ಇತ್ತು ಅಂದರೆ. ನಿಮಗೆ ವಿಂಟರ್ ಸೀಸನ್ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಆವ್ರೇಜಾಗಿ ಒಂದು 800 ರುಪೀಸ್ ಅಂತ ಇಟ್ಕೊಳ್ಳಿ. ಮೊಬೈಲ್ ರೀಚಾರ್ಜ್ ಏನು ಅಂದರೆ 600 ರುಪೀಸ್ ಇಬ್ಬರಿಗೆ. ಇದು ಯಾಕೆ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈ ಮೊಬೈಲ್ ರೀಚಾರ್ಜು ತಿಂಗಳು 400 ರೂಪಾಯಿ 500 ರೂಪಾಯಿ ಹಾಕಿ ವೇಸ್ಟ್ ಮಾಡ್ಕೊತಾರೆ. ನೀವು ಆದಷ್ಟು ಏನು ಮಾಡಿ, ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಇಯರ್ಲಿ ಪ್ಯಾಕೇಜಸ್ ಯೂಸ್ ಮಾಡ್ಕೊಳ್ಳಿ. ತುಂಬ ಕಂಪನೀಸ್ ಬಂದು ಇವಾಗ ಇಯರ್ಲಿ ಪ್ಯಾಕೇಜಸ್ ಕೊಡ್ತಾ ಇದ್ದಾರೆ. ಒಂದು 2,800 ಒಂದು 1 GB 1.5 GB ಪರ್ ಡೇ ಸಿಗುತ್ತೆ. ಸೊ ಆ ಥರ ನೀವು ಹಾಕೊಂಡ್ರೆ ಓವರ್ ಆಲ್ ನಿಮಗೆ ಕಾಸ್ಟ್ ಸೇವ್ ಮಾಡೋಕ್ಕಾಗತ್ತೆ. ಪ್ಲಸ್ ನೀವು ಹಾಕೋವಾಗ ಏನು ಮಾಡ್ತಾರೆ, ತುಂಬ ಪ್ಯಾಕೇಜಸಲ್ಲಿ ಇವಾಗ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಕೊಡ್ತಾರೆ. ಜಿಯೋ ಹಾಟ್ಸ್ಟಾರು ಈ ಥರ ವಿಷಯಗಳೆಲ್ಲ ತುಂಬ ಸಿಗುತ್ತೆ. ಸೊ ಅದು ನಿಮಗೆ ಬೆನಿಫಿಟ್ ಆಗಿ ಸಿಗುತ್ತೆ. ಸೊ ಮೊಬೈಲ್ ರೀಚಾರ್ಜ್ ಬಂದು ಇಬ್ಬರು ಇಯರ್ಲಿ ಪ್ಯಾಕೇಜ್ ಆಗಿ ಹಾಕ್ಬಿಟ್ಟು ನೀವು ಅದನ್ನು ಏನು ಮಾಡ್ಕೊಳ್ಳಿ, ಕ್ರೆಡಿಟ್ ಕಾರ್ಡಲ್ಲಿ EMI ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ವೆಕೇಷನ್. ಈ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ತಿಂಗಳಿಗೆ ಬೀಚ್ಗೆ ಹೋಗ್ತಾರೆ, ಒಂದು ತಿಂಗಳು ಫುಲ್ ಟೈಟ್ ವರ್ಕ್ ಇರ್ಬೋದು. ವೆಕೇಷನ್ ಅನ್ನೋದು ನಾನು ಏನಕ್ಕೆ 3,000 ಹಾಕಿದ್ದೀನಿ ಅಂದರೆ ಅವಾಗ ಪರ್ ಆ್ಯನಮ್ ನೋಡಿದ್ರೆ ಒಂದು 36,000 ಕೈ ಖರ್ಚಿರುತ್ತೆ. ಈ 36,000 ರೂಪಾಯಿನ ನೀವು ಹೇಗೆ ಖರ್ಚು ಮಾಡ್ತೀರಾ ಅಂತ ನೀವೇ ಅದನ್ನು ಫಿಕ್ಸ್ ಮಾಡಬೇಕು. ಲೆಟ್ಸೇ ನಾನೊಂದು ವರ್ಷಕ್ಕೆ ನಾನು ವೈಫ್ನ ಮಕ್ಕಳನ್ನ ಕರ್ಕೊಂಡು, ನಾನು ವೈಫ್ ಮಾತ್ರ ಇದ್ದೀವಿ, ನಾವು ವೆಕೇಷನ್ ಒಂದು 20,000 ಆಗುತ್ತೆ, 22,000 25,000ವರೆಗೂ ಆಗುತ್ತೆ ಅಂದರೆ ಅದನ್ನು ನೀವು ಎತ್ತಿಟ್ಕೊಂಡು ಬ್ಯಾಲೆನ್ಸ್ ಇರೋದನ್ನ ಮಂತ್ಲಿ ಯಾವುದೋ ಒಂದು ಚಿಕ್ಕದಾಗಿ, ಇಲ್ಲ ಆಚೆ ಹೋಗ್ತಾ ಇದ್ದೀರಾ, ಇಲ್ಲ ಮಾಲ್ಗೆ ಹೋಗ್ತಾ ಇದ್ದೀರಾ, ಈ ಥರ ವಿಷಯಕ್ಕೆ ನೀವು ಯೂಸ್ ಮಾಡ್ಕೊಬೋದು. ಸೊ ಫಸ್ಟ್ ಥಿಂಗ್ ಇಸ್ ಒಂದು ವೆಕೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್ಗೆ ನೀವು ಎತ್ತಿಟ್ಕೊಬೇಕು. ಇಲ್ಲ ನಾವು ವರ್ಷ ವೆಕೇಷನ್ ಹೋಗೋದೆಲ್ಲ ಇಲ್ಲ, ಏನೋ ತಿಂಗಳು 3,000 ರೂಪಾಯಿ ಇದೆ, ಅದು ಇಟ್ಕೊಂಡೇ ನಾವು ಆಚೆ ಹೋಗಿ ತಿನ್ನೋದು, ಇಷ್ಟೇ ನಮ್ಮ ಲೈಫು, ಆ ಥರ ಇದ್ರೇನು ಯು ಕ್ಯಾನ್ ಯೂಸ್ ದಟ್ ಫಾರ್ 3,000. ನೆಕ್ಸ್ಟು ಮುಖ್ಯವಾದದ್ದು ಇನ್ಶೂರೆನ್ಸ್ ಅನ್ನೋವಾಗ ತುಂಬ ಕಂಪನೀಸ್ ಬಂದು ಇವಾಗ ಏನು ಅಂದರೆ ಇವಾಗ ತಾನೇ ನೀವು ಮ್ಯಾರಿಡು ಮಕ್ಕಳಿದೆ ಅಂದರೆ ಮೋಸ್ಟ್ಲಿ ಇನ್ಶೂರೆನ್ಸ್ ಥರ ನೀವು ಹಾಕಿದ್ರೆ ಇನ್ಶೂರೆನ್ಸಲ್ಲಿ ಸಮ್ಟೈಮ್ಸ್ ದೇ ಆರ್ ಕವರಿಂಗ್ ಮೆಟರ್ನಿಟಿ ಆಸ್ ವೆಲ್. ಇವಾಗ ಇನ್ ಕೇಸ್ ಪ್ರೆಗ್ನೆನ್ಸಿ ಆಗಿಲ್ಲ, ಇವಾಗ ಒಂದು 1 year ಆಗಿದೆ, ಆ ಥರ ಇರುವಾಗ, ಇಲ್ಲ ಮಗು ಹುಟ್ಟಿದೆ, ನೆಕ್ಸ್ಟ್ ಮಗುಗೆ ಇನ್ನೊಂದು 2 years ಇದೆ ಅಂದರೆ ನೀವು ಇವಾಗಿಂದಾನೇ ಪ್ರೀಮಿಯಂ ಹಾಕಕ್ಕೆ ಶುರು ಮಾಡಿದ್ರೆ ಮೆಟರ್ನಿಟಿನೂ ನಿಮ್ಗೆ ಕವರೇಜ್ ಬರುತ್ತೆ. ಅದು ಬಂದು ನಿಮಗೊಂದು 2,000 ರುಪೀಸ್ ನೀವು ನಿಮ್ಮ ವೈಫ್ ಸ್ಪೌಸ್ ಪ್ಲಸ್ ಚೈಲ್ಡ್ಗೆ ಸೇರಿಸಿ ಹಾಕೋಕ್ಕೆ ಅರೌಂಡು 2,000 ಅನ್ನೋದು ಇವಾಗ ರೀಸನಬಲ್ ಆಗಿ ಬರ್ತಾ ಇದೆ. ವರ್ಷಕ್ಕೆ ಅರೌಂಡ್ 20 to 25K ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ತುಂಬ ಇನ್ಶೂರೆನ್ಸ್ ಕಂಪನೀಸ್ ಆರ್ ಡೂಯಿಂಗ್ ದಟ್. ಅದಕ್ಕೆ ನೆಕ್ಸ್ಟು ಎಕ್ಸಿಸ್ಟಿಂಗ್ EMI ಅಂತ ನೋಡಿದ್ರು ಹೇಗೋ ಒಂದು 6,000 ರುಪೀಸ್ ಅನ್ನೋದು ಒಂದು ಆವ್ರೇಜಾಗಿ ಹಾಕಿದ್ದೀನಿ. ಇವಾಗ ರಿಯಾಲಿಟಿ ಅಂತ ನೋಡುವಾಗ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಇರ್ತಾರೆ. ಇವಾಗ ಏನು ಅಂದರೆ ಕೆಲವು ಜನ ಹೇಳ್ಬೋದು, ಸರ್ ನನಗೆ ಗಾಡಿ EMI 4,000 ರೂಪಾಯಿ ಹೋಗ್ತಾರೆ, 5,000 ರೂಪಾಯಿ. ನಾನು ಹೇಳ್ತಾ ಇರೋದು 30 ವಯಸ್ಸು ವ್ಯಕ್ತಿ. ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಫಾರ್ 30 years ಮೇಲ್. 30 ವಯಸ್ಸು ವ್ಯಕ್ತಿ 50,000 ರೂಪಾಯಿ ಸ್ಯಾಲ್ರಿ ತೊಗೊಳ್ಳುವಾಗ ಇವ್ರು EMI ಬೈಕ್ EMI ಎಲ್ಲ 24-25 ತೊಗೊಂಡಿರ್ತಾರೆ, ಸಮ್ಟೈಮ್ಸ್ ಕಾಲೇಜಲ್ಲೇ ತೊಗೊಂಡಿರ್ತಾರೆ. ಆ EMI ಎಲ್ಲ ಮೋಸ್ಟ್ಲಿ ಮುಗ್ದೋಗಿರುತ್ತೆ. ಇವಾಗ ಅವ್ರ ಹತ್ರ ಒಂದು ಬೈಕ್ ಇದೆ ಪ್ಲಸ್ ಒಂದು ಸ್ವಲ್ಪ EMI, ಯಾಕಂದರೆ EMI ಇಲ್ಲದೆ ಇರೋ ಲೈಫ್ ಇವಾಗ ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಎಲ್ಲರೂ EMI ತೊಗೊಂಡಿರ್ತೀವಿ. ಸೊ ಇದೊಂದು ರೀಸನಬಲ್ ಆಗಿ ಹೇಳಿದ್ದೀನಿ 6,000 EMI.
ಇವಾಗ ಕೆಲವು ಜನ ಕರೆದು ಕೇಳಿದ್ರೆ, ಸರ್ ನಮ್ಗೆ 50,000 ರೂಪಾಯಿ ಸಂಬಳ, 40,000 ರೂಪಾಯಿ EMI ಇದೆ, ಏನು ಮಾಡಿದ್ರಿ ಅಂದರೆ ಒಂದು ಫೋನ್, ಐಫೋನ್ಗೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿದೆ, ಬೇರೆ ಒಂದು ಫರ್ನಿಚರ್ಗೆ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ, ಇದಕ್ಕೊಂದು ಖರ್ಚು ಮಾಡಿದೆ. ಈ ಥರ ಲ್ಯಾವಿಶ್ ಆಗಿ ಖರ್ಚು ಮಾಡಿ EMI ಕಟ್ಟೋರಿಗೆ ಅದು ಬೇರೆ ಕ್ಯಾಟಗರಿ. ನಾನು ಹೇಳ್ತಾ ಇರೋದು ಒಂದು ನಾರ್ಮಲ್ ಲೈಫು ಸ್ಮೂತಾಗಿ ಫ್ಯೂಚರ್ಗೂ ಸೇರಿಸಿಟ್ಟು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಲೆವೆಲ್ ಕೊಡಬೇಕು ಅಂತ ಅಂದ್ಕೊಂಡು ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗಬೇಕು ಅಂದ್ಕೊಳ್ಳೋರಿಗೆ ಅದಕ್ಕೋಸ್ಕರ ಒಂದು 6,000 EMI ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ರೀಸನಬಲ್ ಆಗಿರಬೇಕು ಅಂತಲೇ 6,000 ರುಪೀಸ್ನ ಬಂದು ನಾವು EMIಗೋಸ್ಕರ ಹಾಕಿದ್ದೀವಿ. ಅದಾದಮೇಲೆ ಡೈಲಿ ಎಕ್ಸ್ಪೆನ್ಸ್ ಅನ್ನೋದು ಏನು ಅಂತ ನೋಡಿದ್ರೆ, ಒಂದು ಹಾಲು ತೊಗೊಳೋದಾಗಿರ್ಬೋದು, ಇಲ್ಲ ತರಕಾರಿ ತೊಗೊಳೋದು, ಇಲ್ಲ ಫ್ರೂಟ್ಸ್ ತೊಗೊಳೋದು ಫ್ಯಾಮಿಲಿಗೋಸ್ಕರ. ಸೊ ಇದೆಲ್ಲ ಬಂದು ಹೇಗೆ ನೋಡಿದ್ರು ಒಂದು 4,500 ರೂಪಾಯಿಂದ 5,000 ರೂಪಾಯಿ ಒಂದು ತಿಂಗ್ಳಿಗೆ ಬಂದ್ಬಿಡುತ್ತೆ. ಸೊ ಇದನ್ನ ಒಂದು ಬಜೆಟಿಂಗಾಗಿ ಸೈಡಿಗೆ ಎತ್ತಿಟ್ಬಿಡ್ಬೇಕು. ಇದಾದ್ಮೇಲೆ ಮಿಸಲೇನಿಯಸ್ ಆಗಿ ಒಂದು 1,000 ರೂಪೀಸ್ ಹಾಕ್ಕೊಂಡಿರ್ತೀವಿ. ಎಕ್ಸ್ಪೆಕ್ಟ್ ಮಾಡದೆ ಪಂಚರ್ ಆಗಿಬಿಡುತ್ತೆ, ಒಂದು ಹಾಸ್ಪಿಟಲ್ ಖರ್ಚು ಬರ್ಬೋದು, ಇಲ್ಲ ಒಂದು AC ಸರ್ವಿಸಿಂಗ್ ಬರ್ಬೋದು. ಸೊ ಈ ಥರ ಇರುತ್ತೆ ಗೊತ್ತಾ. ಅದು ಒಂದು ತಿಂಗಳು ಫಿಕ್ಸ್ಡ್ ಅಂತ ಹೇಳೋಕ್ಕಾಗಲ್ಲ, ಈ ತಿಂಗಳು ಕಂಪಲ್ಸರಿ ಪಂಚರ್ ಆಗುತ್ತೆ ಆ ಥರ ಹೇಳೋಕ್ಕಾಗಲ್ಲ. ಸೊ ಅದಕ್ಕೂ ನೀವು ಒಂದು 1,000 ರೂಪೀಸ್ ಏನು ಮಾಡ್ಬೋದು, ಮಿಸಲೇನಿಯಸ್ ಅಂತ ಎತ್ತಿಟ್ಬಿಟ್ರೆ ಯಾವಾಗ ಅದು ಬರುತ್ತೋ ಆ ಟೈಮಲ್ಲಿ ನೀವು ಅದನ್ನು ಟ್ಯಾಲಿ ಮಾಡ್ಕೊಂಡು ವಿ ಕ್ಯಾನ್ ಯೂಸ್ ಇಟ್. ಅದಾದಮೇಲೆ ಮುಖ್ಯವಾದ ಎಲ್ಲರೂ ಮಾಡಬೇಕಾಗಿರೋದು ಏನು ಅಂದರೆ ಎಮರ್ಜೆನ್ಸಿ ಫಂಡ್. ಈ ಎಮರ್ಜೆನ್ಸಿ ಫಂಡ್ ಅನ್ನೋದು ಯಾವಾಗಲೂ ಎಲ್ಲರ ಹತ್ರನೂ ಇರಬೇಕು. ನಿಮ್ಮ ಸ್ಯಾಲ್ರಿಲಿ ಅಟ್ಲೀಸ್ಟ್ 5 to 10% ನೀವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡ್ಸ್ ಅಂತ ಎತ್ತಿಡಬೇಕು. ಯಾಕೆ ಅಂದರೆ ಸಡನ್ನಾಗಿ ಏನಾದರೂ ಒಂದು ಬಂತು ಅಂದರೂ ಅದರಿಂದ ನಿಮಗೆ ಕೋಪಪ್ ಮಾಡೋಕ್ಕಾಗತ್ತೆ. ಸೊ ಆ ಎಮರ್ಜೆನ್ಸಿ ಫಂಡ್ ಎಷ್ಟು ಬರುತ್ತೆ ಅಂದರೆ ಅರೌಂಡ್ 3,000. ಸೊ 3,000 ಫಂಡ್ನ ಬಂದು ಇದನ್ನೆಲ್ಲ ಆ್ಯಡ್ ಮಾಡಿದ್ರೇನು ಹತ್ತತ್ರ ನಿಮಗೆ ಎಲ್ಲಿ ಬಂದು ನಿಲ್ಲತ್ತೆ ಅಂದರೆ ಒಂದು 38,000 ರೂಪಾಯಿ ಬಂದು ನಿಲ್ಲತ್ತೆ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ ಒಂದು 12,100 ರೂಪಾಯಿ ನಿಮಗೆ ಕ್ಯಾಶ್ ಆಗಿ ಸೇವ್ ಮಾಡೋಕ್ಕಾಗತ್ತೆ. ನಾವು ಅದನ್ನ ಏನು ಮಾಡ್ತೀವಿ ಅಂದರೆ ಇದನ್ನು ತೊಗೊಂಡೋಗಿ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್. ಇದನ್ನು ತೊಗೊಂಡೋಗಿ ನಾವು SIPಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ SIPಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗಲ್ಲಿ ತುಂಬ ಸೇಫ್ ಆಗಿರೋ ಇನ್ವೆಸ್ಟ್ಮೆಂಟ್ ಆಗಿ ಈ 12,000ನ ಕೆಲವು ಜನಕ್ಕೆ ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಮೇ ಬಿ ಇದೊಂದು ನಿಮಗೆ 10,000 ರೂಪಾಯಿ ಇರ್ಬೋದು, ಇಲ್ಲ 8,000 ರೂಪಾಯಿ ಇರ್ಬೋದು. ಕೆಲವು ಜನ ಹೇಳ್ಬೋದು, ಸರ್ ನನಗೆ ಇಷ್ಟೂ ಖರ್ಚಿಲ್ಲ, ಯಾಕಂದರೆ ನನಗೆ ಸ್ವಂತ ಮನೆ ಇರೋದು, ಅಪ್ಪ ಅಮ್ಮ ಮನೆ, ನಾವು ಅಲ್ಲೇ ಇರೋದು, ಸೊ ರೆಂಟಲ್ ಇಲ್ಲ ನಮಗೆ. ಇಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಏನು ಹೇಳೋದು ಒಂದು ಚೇಂಜಸ್ ಇರ್ಬೋದು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್. ನಾನು ಆ್ಯಾವ್ರೇಜಾಗಿ ಏನು ಹೇಳ್ತಿದ್ದೆ, ಒಂದು 12,000 ರೂಪೀಸ್ ನಿಮಗೆ ಸೇವ್ ಮಾಡೋಕ್ಕಾಗುತ್ತೆ. ಕೆಲವು ಜನಕ್ಕೆ 8,000 ಇರ್ಬೋದು, ಕೆಲವು ಜನಕ್ಕೆ 15,000 ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಲೈಫ್ ಸ್ಟೈಲ್. ಬೇಕಾಗಿರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ನಾನು ನಾಮಿನಲ್ ಆಗಿ ನಾನು ಹೇಳಿರೋ ಕ್ಯಾಲ್ಕುಲೇಷನ್ ನೋಡಿದ್ರೆ SIPಗೆ ನಮಗೊಂದು 12K. ಇದನ್ನು ಬಂದು ನಾವೇನು ಮಾಡ್ಬೋದು ಅಂದರೆ Nifty 50 ಇದೆ ಗೊತ್ತಾ, ಯಾವುದ್ರಲ್ಲೂ ಹಾಕೋದು ಬೇಡ. Nifty 50 ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಸಲ್ಲಿ ಮಾತ್ರ ತುಂಬ ಸೇಫಾಗಿ ಮಾಡ್ತೀರಂತ ಅದರಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ಇವಾಗ ನನಗೆ ಕರೆಕ್ಟಾಗಿ ಲೆಟ್ಸೆ 30 ವಯಸ್ಸು ವ್ಯಕ್ತಿ 50,000 ರೂಪಾಯಿ ಸ್ಯಾಲ್ರಿ ತೊಗೊತಾ ಇದ್ದಾರೆ. ಇದಿಲ್ಲದೆ ಏನಾಗುತ್ತೆ, ವರ್ಷ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಒಂದು 10% ಅದು ಇನ್ಕ್ರಿಮೆಂಟ್ ಇಟ್ಕೊಳ್ಳೋಣ. ಆದರೆ ಇನ್ನೊಂದು ಏನು ಅಂದರೆ ಸಮ್ಟೈಮ್ಸ್ ಪೊಸಿಷನ್ ಚೇಂಜ್ ಆಗುತ್ತೆ, ನಿಮ್ಮ ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ 50,000 ರೂಪಾಯಿ ತೊಗೊಳ್ಳೋದು, ನಾನು ಹಾಕಿರೋ ಕ್ಯಾಲ್ಕುಲೇಷನ್ ಪ್ರಕಾರ 2035 ನಿಮಗೆ ಒಂದು 10ವರೆಗೂ ಬರೋ ಥರ ಹಾಕಿದ್ದೀನಿ. ಆದರೆ ಆ ಥರ ಅಲ್ಲ, ಕೆಲವು ಜನಕ್ಕೆ ಒಂದು 5 ವರ್ಷಕ್ಕೆ ಒಂದು 1.25 ಹೊಟ್ಟೋಗ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ವರ್ಕ್ ಸಿಚುವೇಶನ್, ಆಮೇಲೆ ನಿಮ್ಮ ಟ್ಯಾಲೆಂಟ್ ಮೇಲೆ, ನಿಮ್ಮ ವರ್ಕ್ ಮೇಲೆ ಎಷ್ಟು ಹೋಗ್ತೀರಾ ಅಂತ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ಇವಾಗ ನೀವು 30 ವಯಸ್ಸಲ್ಲಿ ಸ್ಟಾರ್ಟ್ ಮಾಡೋದು ಮಾತ್ರ ಮಾಡಿ. ಯಾಕೆಂದರೆ ಇದಾದಮೇಲೆ ಒಂದು 3 ಇಯರ್ಸ್ ಡೌನ್ ದ ಲೈನಲ್ಲಿ ಮಕ್ಳಿಗೆ ಸ್ಕೂಲ್ ಬರುತ್ತೆ, ಬೇರೆ ಎಕ್ಸ್ಪೆನ್ಸಸ್ ಬರುತ್ತೆ, ಸಮ್ಟೈಮ್ಸ್ ಮನೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತೀರಾ. ಸೊ ಇದೆಲ್ಲ ಅಡಿಷ್ನಲ್ ಆಗಿ ಬರುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ಇವಾಗ ನೀವು ಇದು ಮಾಡ್ತೀರಾ ಗೊತ್ತಾ, ಈ 12,000 ಇಲ್ಲ 10,000 ಇಲ್ಲ 15,000ನ ಇದನ್ನು ಮಾತ್ರ ನೀವು ಕಂಟಿನ್ಯೂ ಮಾಡಿ. ಅದಾದಮೇಲೆ ಬರೋ ಇಯರಲ್ಲಿ ಡೆಸಿಗ್ನೇಷನ್ ಚೇಂಜ್ ಆಗಿರ್ಬೋದು, ಮನೆ ತೊಗೊಬೋದು, EMI, ಮಕ್ಕಳು ಸ್ಕೂಲ್, ಇದೆಲ್ಲ ಬರುತ್ತೆ ಗೊತ್ತಾ. ಅದೆಲ್ಲನೂ ನಿಮಗೆ ಡೆಸಿಗ್ನೇಷನ್ಸ್ ಏರೋವಾಗ ನಿಮಗೆ ಅಡಿಷ್ನಲ್ ಇನ್ಕಮ್ಸ್ ಬರುತ್ತೆ, ಬೋನಸ್ ಬರುತ್ತೆ. ಇದೆಲ್ಲ ನಾನು ಅದು ಹಾಕಿಲ್ಲ. ಅದೆಲ್ಲ ನೀವೇನು ಮಾಡಿ ಆ ಎಕ್ಸ್ಪೆನ್ಸ್ ಕವರ್ ಮಾಡ್ಕೊಳ್ಳಿ. ಆದರೆ ಈ 12,000, ಈ 10,000, 15,000 ಅದನ್ನು ಮಾತ್ರ SIPಲಿ ಬಿಡದೆ ಹಾಕೊಂಡು ಬಂದರೆ ಅಟ್ ದಿ ಏಜ್ ಆಫ್ 50, 30 ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು 50 ವಯಸ್ಸಲ್ಲಿ 13% ಇಂಟ್ರೆಸ್ಟ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಅಟ್ ದಿ ಏಜ್ ಆಫ್ 50 ಯು ವಿಲ್ ಹ್ಯಾವ್ 1.25 crores. ಇಲ್ಲ ಈ ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿದ್ದೀರಾ ಗೊತ್ತಾ, ಈ ಎಮರ್ಜೆನ್ಸಿ ಫಂಡ್ನು ನಾನು ಏನು ಮಾಡ್ತೀನಿ, SIP ಆಗಿ ಹಾಕೊಂಡ್ಬರ್ತೀನಿ. 3,000 ಸೆಪ್ರೇಟಾಗಿ ಒಂದು SIP ಆಗಿ ಹಾಕೊಂಡ್ಬರ್ತೀನಿ. ಆದಷ್ಟು ಸೇಫೆಸ್ಟ್ ಇದರಲ್ಲಿ ಹಾಕೊಂಡ್ಬರ್ತೀನಿ. ಯಾಕಂದರೆ ಯಾವಾಗ ಬೇಕಾದ್ರೆ ಬ್ರೇಕ್ ಮಾಡ್ಕೊಬೋದು. ಎಮರ್ಜೆನ್ಸಿ ಅನ್ನೋದೇನು ಬ್ರೇಕ್ ಮಾಡೋದಕ್ಕೆ ತಾನೆ. ಸೊ ಈ SIPನ ಟಚ್ ಮಾಡೋದು ಬೇಡ. ಇನ್ನೊಂದು SIPನ ಬಂದು ಎಮರ್ಜೆನ್ಸಿ ಫಂಡ್ದು 3,000 ಬಂದು ನೀವು ಹಾಕೊಂಡು ಬರ್ತೀರಾ. ಎರಡು ಸೇರ್ಸ್ ನೋಡಿದ್ರೆ ಅಟ್ ದಿ ಎಂಡ್ ಆಫ್ 50 years ಯು ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 1.6 CR. 1.5 ಕೋಟಿ ಮೇಲೆ ಕೈಯಲ್ಲಿ ಕ್ಯಾಶ್ ಆಗಿ ಅಡ್ಜಸ್ಟೆಡ್ ಟು ಇನ್ಫ್ಲೇಷನ್ ಯು ಮೈಟ್ ಹ್ಯಾವ್ ಇವತ್ತಿರೋ ದುಡ್ಡಿಗೆ ಒಂದು 50 to 65 ಲಕ್ಷ ನಿಮ್ಮ ಕೈಯಲ್ಲಿ ಕ್ಯಾಶ್ ಇದ್ರೆ ಹೇಗಿರುತ್ತೋ ಅವತ್ತು ಹಂಗಿರುತ್ತೆ 50 yearsಲ್ಲಿ. ಇದು ನಾವು ನಾಳೆ ನಿಮಗೆ ಮಕ್ಳಿಗೆ ಕೊಡ್ತಿರೋ, ಇಲ್ಲ ನಿಮ್ಮ ರಿಟೈರ್ಡ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿರೋ, ಇಲ್ಲ ಹಾಕಿ ಇಟ್ಕೊಂಡು ನನಗೆ ತಿಂಗಳು ಅದರಲ್ಲಿ SWP ಅಲ್ಲೂ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಸಿಸ್ಟಮ್ಯಾಟಿಕ್ ವಿಡ್ರಾಯಲ್ ಪ್ಲಾನಿಂಗ್ ಇದೆ ಗೊತ್ತಾ.
ಆ ಟೈಮಲ್ಲಿ ನಾನೊಂದು 50 ವಯಸ್ಸಲ್ಲಿ ರಿಟೈರ್ ಅಪ್ಪ, ನಾನು ಕಷ್ಟಪಟ್ಟಾಯ್ತು, SWP ಹಾಕಿ ನಾನು ನನ್ನ ಲೈಫ್ನ ನೋಡ್ತೀನಿ, ನಮ್ಮ ಮಕ್ಳಿಗೊಂದು ಒಳ್ಳೆ ಲೈಫ್ ಕೊಟ್ಟಿದ್ದೀನಿ, ಅವ್ರಿಗೂ ಮದುವೆ ಮಾಡಿಸಾಯ್ತು, ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ರು ಅವರು ನನ್ನ ಡಿಪೆಂಡ್ ಮಾಡ್ಕೊಂಡು ಇಲ್ಲ ಅನ್ನೋವಾಗ SWP ಹಾಕಿ ನಾನು ನನ್ನ ವೈಫು ಏನು ಹೇಳೋದು, ಒಂದು ರಿಟೈರ್ಡ್ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ಆ ಥರನೂ ನೀವು ಹೋಗ್ಬೋದು. ಸೊ SWPನೂ ಅಟ್ ದಿ ಏಜ್ ಆಫ್ 55 ಇಯರ್ಸ್ಗೆ, ಇಲ್ಲ 55 ಇಯರ್ಸಿಗೆ ಹೋದರೆ ಇದೇ 1.5 ಕೋಟಿ ಹತ್ತತ್ರ 3 ಕೋಟಿ ಹತ್ರ ಆಗಿರುತ್ತೆ, ಹತ್ತತ್ರ ಅಟ್ಲೀಸ್ಟ್ ಒಂದು 3 CR ವರೆಗೂ ಹೋಗಿರುತ್ತೆ. ಸೊ ಆ ಟೈಮಲ್ಲೂ SWP ಅನ್ನೋ ಥರ ಮಾಡ್ಬೋದು. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು, ಇದು ನೀವು ಫಸ್ಟ್ ಟೈಮ್ ತೊಗೊಳ್ಳೋ ಡಿಸಿಷನ್ ಮೇಲೆ ಇರೋದು. ಈ ಅಮೌಂಟ್ ಮಾತ್ರ ನಿಮ್ಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀನಿ. ಅದು ಬಿಟ್ಟರೆ ಇಯರ್ಲಿಯಲ್ಲಿ ಇನ್ಕ್ರಿಮೆಂಟ್ ಹೋಗುವಾಗ ಸ್ಟೆಪ್ ಅಪ್ ಕೂಡ ಹೇಳ್ತಾ ಇಲ್ಲ, ಬೋನಸ್ ಬರುತ್ತೆ, ಸ್ಕೂಲ್ ಫೀ, ಅದು ನಾನು ಅದೇ ಹೇಳಿದೆ. ಇವಾಗ ಸ್ಕೂಲ್ ಫೀ ಎಲ್ಲ ಬಂದು ನೀವು ಇದ್ರಲ್ಲಿ ಟ್ಯಾಲಿ ಮಾಡ್ಕೊಳ್ಳಿ. ನಿಮ್ಮ ಡೆಸಿಗ್ನೇಷನ್ ಏರೋವಾಗ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದು ಗೊತ್ತಾ, ಅದರಲ್ಲಿ ಅದನ್ನು ಟ್ಯಾಲಿ ಮಾಡ್ಕೊಳ್ಳಿ. ಇದಲ್ಲದೆ ಲೆಟ್ಸ್ ಸೇ ನಿಮ್ಮ ಸ್ಪೌಸ್ ಬಂದು, ಇದು ನೀವು ಬರೀ ಒಂದು ಇಂಡಿವಿಜುವಲ್ ಮೇಲ್ ಅವ್ರು ಸಂಪಾದನೆ ಮಾಡ್ತಾ ಇರೋದು ಮಾತ್ರ ಹೇಳಿರೋದು. ವೈಫ್ ಸಮ್ಟೈಮ್ಸ್ ಏನೋ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಮನೆಯಿಂದ ಏನೋ ಕೆಲಸಕ್ಕೆ ಇಲ್ಲ ಏನೋ ಒಂದು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಒಂದು 15,000 to 20,000, ಸಮ್ಟೈಮ್ಸ್ ಇಬ್ಬರು ಒಂದೇ IT ಇರ್ತಾರೆ, ಇಬ್ಬರು ಈಚ್ 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಅಂದರೆ ನಿಮ್ದು ಇನ್ನೂ ಸ್ವಲ್ಪ ಸ್ಪೀಡಾಗಿ ಹೋಗಿ ನಿಮ್ಮ ಗೋಲ್ನ ರೀಚ್ ಮಾಡ್ಬೋದು. ಅವಾಗ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಒಂದು 50K ಎಕ್ಸ್ಟ್ರಾ ಇರುವಾಗ ಒಂದು ಮನೆ ತೊಗೊಬೋದು ಅಂತ ಯೋಚನೆ ಮಾಡ್ಬೋದು. ಸೊ ಅದು ಬಂದು ನಾವು ಸೆಪ್ರೇಟಾಗಿ ನೋಡೋಣ. ನಾನು ಹೇಳ್ತಾ ಇರೋದು ಬರೀ ಇವಾಗ ಸದ್ಯಕ್ಕೆ ನನ್ನ ಫ್ಯಾಮಿಲಿ ಸಂಬಳನೇ 50K ಅನ್ನೋವಾಗ ಈ ರೇಂಜ್ ಒಳಗೆ ನಿಮ್ಮ ಬಜೆಟ್ನ ನೀವು ಇಟ್ಕೊಂಡ್ರೆ ಒಂದು 50 ಇಯರ್ಸಲ್ಲಿ ಯು ವಿಲ್ ಬಿ ಏಬಲ್ ಟು ರಿಟೈರ್ ವಿತ್ ಅರೌಂಡ್ 1.5 CR. ಇಲ್ಲ ನಿಮ್ಮ ಸ್ಪೌಸು ಕೆಲಸ ಮಾಡ್ತಿದ್ದಾರೆ, ನೀವಿಬ್ಬರು ಸೇರಿಸಿ ಒಂದು 75 ಆ ಥರ ಎಲ್ಲ ಹಾಕಿದ್ರೆ ದೆನ್ ಇಟ್ ವಿಲ್ ಬಿ ಮೋರ್ ಈಸಿಯರ್. ಇನ್ನೂ ಸ್ವಲ್ಪ ಬೆಟರ್ ಲೈಫು, ಇಲ್ಲ ಇನ್ನೂ ಸ್ವಲ್ಪ ಲಕ್ಸುರಿಯಸ್ ಆಗಿರೋಕ್ಕೆ ಇನ್ನೂ ಪ್ಲ್ಯಾನ್ ಮಾಡ್ಕೊಬೋದು. ಇಲ್ಲ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿದ್ರೆ ಒಂದು 10 ವರ್ಷ ಬದಲು ಇಲ್ಲ ಒಂದು 5 ವರ್ಷ ಮುಂಚೆ ರಿಟೈರ್ ಆಗಬೇಕು, ಇಲ್ಲ ಚೆನ್ನಾಗಿ ಸೇವಿಂಗ್ಸ್ ಇಟ್ಕೊಬೇಕು ಅಂದರೆ ಸೇವಿಂಗ್ಸ್ನ ಇನ್ನೂ ಒಂದು 12,000 ರೂಪಾಯಿ ಅನ್ನೋದು 20,000 ರೂಪಾಯಿವರೆಗೂ ಸೇವ್ ಮಾಡ್ಬೋದು. ಸೊ ಈ ಥರ ಬಜೆಟಿಂಗ್ ಹಾಕ್ಕೊಂಡು ಆದಷ್ಟು ಈ ಟ್ರ್ಯಾಪಲ್ಲಿ ಸಿಕ್ಕಾಕೊಂಬಿಡಿ. ಎಲ್ಲಿ ಸಿಕ್ಕಾಕೊಂತಾರೆ ಅಂತ ನೋಡಿದ್ರೆ EMIಲೇ ಸಿಕ್ಕಾಕೊಂತಾರೆ. ಬರೀ ಇಲ್ಲಿ 6,000 ಹಾಕಿದ್ದೀನಿ, ಕೆಲವು ಜನಕ್ಕೆ 10,000 ಇರ್ಬೋದು, 15,000 ಇರ್ಬೋದು, 20,000 ಇರ್ಬೋದು, 30,000 ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಲೈಫ್ ಸ್ಟೈಲ್, ನೀವೇನಕ್ಕೆ ತೊಗೊತಾ ಇದ್ದೀರಾ ಅಂತ. ಸೊ ಆದಷ್ಟು EMI ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಳದೆ ಈ ಬಜೆಟಿಂಗ್ ಒಳಗೆ ನೀವು ಮಾಡಿದ್ರೆ ಅಟ್ ದಿ ಏಜ್ ಆಫ್ 50 ಇಟ್ ವಿಲ್ ಬಿ ಅ ಸೇಫರ್ ಥಿಂಗ್. ಸೊ ಕರೆಕ್ಟಾಗಿ SIPನ ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೇ ಬಂದರೆ ಅಟ್ ದಿ ಎಂಡ್ ಯು ಮೇ ಹ್ಯಾವ್ 1.5 CR. ಇಲ್ಲ ಸ್ಟೆಪ್ ಅಪ್ ಹಾಕಿದ್ರೆ ನಾನೇನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಾ ಇದರಲ್ಲಿ ಸ್ಟೆಪ್ ಅಪ್ಪೇ ಹಾಕಿಲ್ಲ, ಯಾಕೆಂದರೆ ಫ್ಯೂಚರಲ್ಲಿ ನಿಮಗೆ ಎಕ್ಸ್ಪೆನ್ಸ್ ಬರುತ್ತೆ. ಇನ್ ಕೇಸ್ ನಾವು ಸ್ಟೆಪ್ ಅಪ್ ಮಾಡ್ತಾ ಇದ್ದೀವಿ ಅಂದರೆ 10% ನಾವು ಇನ್ಕ್ರಿಮೆಂಟ್ ಮಾಡಿಕೊಂಡೇ ಬಂದರೆ ಅಟ್ ದಿ ಏಜ್ ಆಫ್ 50 ಬರೀ 12,000ಗೆ ಯು ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 2.5 CR ಆ್ಯಂಡ್ 15,000 ನೀವು ಎಮರ್ಜೆನ್ಸಿ ಫಂಡ್ನ ಸೇರ್ಸ್ ಹಾಕ್ತಾ ಇದ್ದೀರಾ. ಇದನ್ನು ಸ್ಟೆಪ್ ಅಪ್ ಮಾಡ್ಕೊಂಡು ಬಂದರೆ ಯು ವಿಲ್ ಬಿ ಹ್ಯಾವಿಂಗ್ ಅರೌಂಡ್ 3 CR ಅಟ್ ದಿ ಏಜ್ ಆಫ್ 50. SWPನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, 50 ಇಯರ್ಸಲ್ಲಿ ತಿಂಗಳಿಗೆ ನೀವು 1 ಲಕ್ಷ ತೊಗೊಂಡು ಸಮಸ್ಯೆ ಇಲ್ಲ, ಇಲ್ಲ 1.5 ಲಕ್ಷ ರೂಪಾಯಿ, ಇಲ್ಲ 1 to 1.5 ಲ್ಯಾಕ್ಸ್ನ ನೀವು 2 ಲ್ಯಾಕ್ಸ್ನ ನೀವು ತೊಗೊಂಡ್ರು, ಯು ಕ್ಯಾನ್ ಲಿವ್ ಅ ವೆರಿ ಗುಡ್ ಲೈಫ್ ವಿತ್ ಯೋರ್ ವೈಫ್. ಒಳ್ಳೆ ಒಂದು ರಿಟೈರ್ಮೆಂಟ್ ಲೈಫ್ನ ಮಕ್ಳಿಗೊಂದು ಅಮೌಂಟ್ ಕೊಟ್ಟು ನೀವು ಒಂದು ಒಳ್ಳೆ ರಿಟೈರ್ಡ್ ಲೈಫ್ನ. ಯಾಕೆಂದರೆ ಕೆಲವು ಜನ ಏನು ಅಂದರೆ 50 ವಯಸ್ಸು ಆದಮೇಲೆ 60 ವಯಸ್ಸು ನಾನು ಎಲ್ಲ ನನ್ನ ಮಕ್ಕಳಿಗೆ ಮಾಡಿದೆ, ಇವ್ರಿಗೋಸ್ಕರ ಮಾಡಿ ನನ್ನ ಲೈಫ್ನೇ ಬಾಳಲಿಲ್ಲ ಅಂತ ಗೊಣಗೋ ಬದಲು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಬಾಳಿದ್ರಿ ಅಂತ ನಿಮ್ಮ ಮಕ್ಕಳಿಗೂ ಒಳ್ಳೆ ಲೈಫ್ ಸೆಟಲ್ ಮಾಡಿ ಕೊಟ್ಟೆ ಅಂತ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಲೈಫ್. ಆಲ್ ರೈಟ್. ಸೊ ಈ ಪ್ಲ್ಯಾನಿಂಗಲ್ಲಿ ಆದಷ್ಟು ಫ್ಯೂಚರ್ನ ಯೋಚನೆ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಈ ಥರ ಒಂದು 50K ಇಟ್ಕೊಂಡು ಬಜೆಟಿಂಗ್. ಬಟ್ ನಿಮ್ಮ ಬಜೆಟ್ ಚೇಂಜ್ ಆಗ್ಬೋದು, ಇಲ್ಲ ಯಾವ್ದು ನಿಮ್ಗೆ ಇನ್ಕ್ರೀಸ್ ಆಗಿದೆ ಅಂತ ಆದರೆ ನೀವು ಕೆಳಗೆ ಕಮೆಂಟಲ್ಲಿ ಹಾಕಿ, ಅದನ್ನು ನೋಡಿ ನಾನು ಇನ್ನೊಂದು ವೀಡಿಯೋಲಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ ರೈಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.